ಟೌನ್ಶಿಪ್ ವಿರುದ್ಧ ರಾಜ್ಯ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿಯಿಂದ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸದಾನಂದ ಗೌಡ, ಪಕ್ಷದ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಸೇರಿ ಇತರರು ಕೂಡ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಹಾಲಿ ಮಾಜಿ ಸಂಸದರು, ಶಾಸಕರು, ಕಾರ್ಯಕರ್ತರುಗಳು ಭಾಗಿಯಾಗಿರೋದು. ಟೌನ್ಶಿಪ್ ಕೈ ಬಿಡಬೇಕು ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಈ ಹೋರಾಟವನ್ನು ಮಾಡ್ತಾ ಇದೆ. ಒಂದ್ ಕಡೆ ಕಣ್ಣು ಒರೆಸಿದಂಗಾಗ್ಬೇಕು, ಇನ್ನೊಂದು ಕಡೆ ಜಮೀನು ಕಿತ್ಕೊಂಡಂಗಾಗ್ಬೇಕು. ಕಿತ್ಕೊಳ್ಳೋದೇ ಆಗ್ಬೇಕಲ್ಲ, ಆ ರೀತಿಯ ಸರ್ಕಾರ ಇಲ್ಲಿ ನಡೀತಾ ಇದೆ. ಇಲ್ಲಿ ಭೂ ಮಾಫಿಯಾ ಸರ್ಕಾರ ಕೂತಿದೆ. ಈ ವಿಧಾನಸೌಧದಲ್ಲಿ ನ್ಯಾಯಯುತವಂತ ಸರ್ಕಾರ ಕೂತಿಲ್ಲ ಬಂಧುಗಳೇ. ರೈತರಿಗೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ, ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಈ ಸರ್ಕಾರ ಭೂ ಮಾಫಿಯಾದ ಪರವಾಗಿದೆ. ತಾನೇ ಭೂ ಮಾಫಿಯಾ ನಡೆಸುವಂತ ಸರ್ಕಾರ ಇಲ್ಲಿ ಕೂತಿದೆ. ಮಹಿಳಾ ವಿರೋಧಿ ಸರ್ಕಾರ. ಕೇಸ್ ಹಾಕಿದ್ರಿ ನೀವು, ಯಾರ ವಿರುದ್ಧ ಕೇಸು? ಯಾರು ಹೋರಾಟ ಮಾಡ್ತಾರೆ ಅವರ ವಿರುದ್ಧ ಕೇಸು. ಯಾರ ಅಧಿಕಾರಿಗಳಿಗೆ ಹೆದರಿಸಿ ಓಡಿಸಿದ್ರೆ ಅವರ ವಿರುದ್ಧ ಕೇಸು. ಆದ್ರೆ ಯಾವ ಆಳಂದದಲ್ಲಿ ಕೇಸ್ ಆಯ್ತು? ನಮ್ಮ ಶಿವನಿಗೆ ಅಪಮಾನತೆ ಮಾಡಕ್ಕೆ ಹೊರಟಿದ್ರು, ಅವರ ಕೇಸು ವಾಪಸ್ ತಗೊಂಡ್ರಿ. ಯಾವ ಡಿಜೆ ಅಲ್ಲಿ ಕೆಜೆ ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ರು, ಆ ಕೇಸು ವಾಪಸ್ ತಗೊಂಡ್ರಿ. ಇಲ್ಲಿ ಹುಬ್ಬಳ್ಳಿಯ ಶಾಸಕರು ಕೂತಿದ್ದಾರೆ, ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಅನ್ನ ಸುಡಕ್ಕೆ ಹೊರಟ್ರು, ಆ ಕೇಸನ್ನು ವಾಪಸ್ ತಗೊಂಡ್ರಿ. ಒಂದು ಕಡೆ ದೇಶ ವಿರೋಧಿಗಳ, ದೇಶಕ್ಕೆ ವಿರೋಧ ಮಾಡುವವರ, ಕಾನೂನು ವಿರೋಧಿಗಳ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರ ಕೇಸ್ಗಳನ್ನ ವಾಪಸ್ ತಗೊಂತೀರಿ. ಇನ್ನೊಂದು ಕಡೆ ರೈತರ ಮೇಲೆ ಯಾರು ನಮ್ಗೆ ಅನ್ನ ಕೊಡ್ತಾರೆ, ಯಾರು ನಮ್ಗೆ ಹಾಲು ಕೊಡ್ತಾರೆ, ಯಾರು ನಮ್ಗೆ ತರಕಾರಿ ಕೊಡ್ತಾರೆ, ಯಾರು ನಮ್ಗೆ ಹಣ್ಣು ಕೊಡ್ತಾರೆ, ಅವರ ಮೇಲೆ ಕೇಸ್ ಹಾಕಕ್ಕೆ ಹೊರಟಿದ್ದೀರಿ. ಯಾವ ಸರ್ಕಾರ ಇದು? ಯಾವ ರೀತಿಯ ಸರ್ಕಾರ ಇದು? ಅದಕ್ಕಾಗಿ ರೈತ ವಿರೋಧಿ ಸರ್ಕಾರ. ಈ ಕೂಗು ಇವತ್ತು ಕೇವಲ ಇಲ್ಲಲ್ಲ, ಇಡೀ ರಾಜ್ಯದಲ್ಲಿ ಮೊಳಗಬೇಕು. ಬರ ಬಂದ್ರೆ ನೀವು ಹೋಗಲ್ಲ, ನೆರೆ ಬಂದ್ರೆ ನೀವು ಹೋಗಲ್ಲ, ಬರಕ್ಕೆ ಪರಿಹಾರ ಕೊಡಲ್ಲ, ನೆರೆಗೆ ಪರಿಹಾರ ಕೊಡಲ್ಲ. ಇಲ್ಲಿ ಸರ್ಕಾರ ಇಲ್ಲ. ಕಳೆದ 3 ವರ್ಷದಿಂದ ಏನ್ ನೋಡಿದೀವಿ ನಾವು? ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸಿಕೊಳ್ಳುವವರು, ಮುಖ್ಯಮಂತ್ರಿ ಹೊಸದಾಗಿ ಕುರ್ಚಿ ಹಾಕುವವರು. ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೋಬೇಕಿತ್ತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಿತ್ತು. ಅದು ಹೋರಾಟ ನಡೆಯಿತು 2.5-3 ವರ್ಷಗಳ ಕಾಲ. ಕಳೆದ 1 ತಿಂಗಳಿಂದ ಅಹಂಕಾರದ ಸರ್ಕಾರ, ದರ್ಪದ ಸರ್ಕಾರ. ಬಾಡಿ ಲ್ಯಾಂಗ್ವೇಜ್, ಮಾತಾಡುವ ಶೈಲಿ, ನಾನು ಕಿತ್ಕೊಂತೀನಿ, ನಾನು ಮಾಡಿದ್ದೇ ಕಾನೂನು. ಅಣ್ಣ, ನೀವು ಮಾಡಿದ್ದು ಕಾನೂನು ಅಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಧಾರದಲ್ಲಿ ಕಾನೂನು ನಡೆಯುತ್ತೆ. ನೀವು ಮಾಡಿದ್ದು ಕಾನೂನು ಆಗಲ್ಲ. ಮುಖ್ಯಮಂತ್ರಿಗಳೇ, ನೀವು ಮಾಡಿದ್ದು ಕಾನೂನು ಆಗಲ್ಲ. ಕಾನೂನಿಗೆ ಆಕ್ಟ್ ಇದೆ. ಆಕ್ಟಿನ ಆಧಾರದಲ್ಲಿ ಕಾನೂನು ನಡಿಬೇಕು, ಸರ್ಕಾರ ನಡಿಬೇಕು, ಅಧಿಕಾರಿಗಳು ನಡಿಬೇಕು. ಆದ್ರೆ ಇವತ್ತು ಈ ಸರ್ಕಾರ ದರ್ಪದಿಂದ ನಡೆಸಕ್ಕೆ ಹೊರಟಿದ್ದೀರಿ, ನೀವು ಅಹಂಕಾರದಿಂದ ನಡೆಸಕ್ಕೆ ಹೊರಟಿದ್ದೀರಿ. ಕಿತ್ಕೊಂತೀನಿ ಏನ್ ಮಾಡ್ತೀರಿ ಅನ್ನುವಂತ ದುರಾಂಕಾರದಲ್ಲಿ ನೀವು ಮೆರೀತಾ ಇದ್ದೀರಿ. ಇದನ್ನು ಈ ರಾಜ್ಯದ ಜನ ಒಪ್ಪಲ್ಲ. ಯಾರು ಈ ದುರಾಂಕಾರದಿಂದ ನಡ್ಕೊಂಡಿದ್ದಾರೆ ಅವರನ್ನ ಮಣ್ಣು ಪಾಲು ಮಾಡಿದಂತ ರಾಜ್ಯದ ಇದು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ರಸ್ತೆಗಿಳಿದಿದ್ದಾರೆ ಫೈನಲಿ. ಯಾಕಂದರೆ ಬಿಜೆಪಿಯವರು ಹೋರಾಟವನ್ನ ಮಾಡಲಿ ಅನ್ನುವಂಥ ಒತ್ತಾಯವೂ ಕೂಡ ಇತ್ತು. ರೈತರ ಪರವಾಗಿ ಧ್ವನಿ ಎತ್ತಬೇಕು ಅಂತ, ರೈತರ ಪರವಾಗಿ ಗಟ್ಟಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಮಾತಾಡ್ತಾ ಇದ್ರು, ಈ ಸರ್ಕಾರದ ನಿಲುವು, CMನ ನಿಲುವು, ಈ ಥರದ್ದು ಧೋರಣೆಯನ್ನು ಅನುಸರಿಸಬೇಡಿ, ಇದರಿಂದ ರೈತರಿಗೆ ಅನ್ಯಾಯ ಆಗತ್ತೆ, ಮೋಸ ಆಗತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ನಿಮ್ಮದೇ ಒಂದು ಕಾನೂನು ಅಂತ ಅಲ್ಲ, ಕಾನೂನಿನಲ್ಲಿ ಏನಿದೆ ಅದನ್ನು ನಡೆಸ್ಕೊಂಡು ಹೋಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅನೇಕ ಬಿಜೆಪಿಯ ನಾಯಕರುಗಳು ಭಾಗಿಯಾಗಿದ್ದಾರೆ. ಈ ಬಿಡದಿ ಟೌನ್ಶಿಪ್ ವಿರುದ್ಧ ರಾಜ್ಯ ಬಿಜೆಪಿ ಹೋರಾಟಕ್ಕೆ ಇಳಿದಿರೋದ್ರಿಂದ ರೈತರಿಗೆ ಒಂದು ಆನೆ ಬಲನೂ ಬರ್ತಾ ಇದೆ. ಯಾಕಂದರೆ ರೈತರು ಸಿಕ್ಕಾಪಟ್ಟೆ ಅಸಮಾಧಾನ, ಆಕ್ರೋಶ ವ್ಯಕ್ತಪಡಿಸಿದ್ರು. ಏನೇನಾಗಿತ್ತು ಅನ್ನೋದು ನಿಮಗೂ ಗೊತ್ತಿದೆ. ಅಧಿಕಾರಿಗಳನ್ನು ಹೆಂಗೆ ಕ್ಲಾಸಿಗೆ ತೆಗೆದುಕೊಂಡಿದ್ರು, ಅವತ್ತು ಎಷ್ಟು ಮಟ್ಟಿಗೆ ರೊಚ್ಚಿಗೆದ್ದಿದ್ರು, ಬೀದಿಗಿಳಿದಿದ್ದೀವಿ, ಆಕ್ರೋಶದ ಕಟ್ಟೆ ಓಡ್ತಿದೆ ಅಂತ. ಹಾಗಾಗಿ ಈ ರೈತರ ಬೆನ್ನೆಲುಬಾಗಿ, ರೈತರಿಗೆ ಸಪೋರ್ಟಿವ್ ಆಗಿ ಬಿಜೆಪಿ ಕೂಡ ಇದೀಗ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ನಿರ್ಧಾರ ಏನಿದೆ, ಈ ನಿರ್ಧಾರದಿಂದ ನೀವು ಹಿಂದೆ ಸರಿಲೇಬೇಕು.
ಇಲ್ಲಾಂದರೆ ನಿಮಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆಯನ್ನು BJP ಹಮ್ಮಿಕೊಂಡಿರುವಂಥದ್ದು. ಪ್ರತಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಸದಾನಂದ ಗೌಡ, ಆಮೇಲೆ ಪಕ್ಷದ ಹಿರಿಯ ನಾಯಕ BS ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರರು ಕೂಡ ಭಾಗಿಯಾಗಿದ್ದಾರೆ.